ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿಂದು ನಡೆದ 64ನೇ ಅಖಿಲ ಭಾರತೀಯ ಗೋಧಿ ಮತ್ತು ಬಾರ್ಲಿ ಸಂಶೋಧಕರ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪಾಲ್ಗೊಂಡಿದ್ದರು. ಬಳಿಕ ಅವರು ದೇಶದಲ್ಲಿ ಗೋಧಿ ಸೇರಿದಂತೆ ಕೃಷಿ ಬೆಳೆಗಳ ಉತ್ಪಾದನೆ ಹೆಚ್ಚಾಗಿದ್ದು, ಅಗತ್ಯವಿದ್ದಾಗ ವಿದೇಶಗಳಿಗೂ ರಫ್ತು ಮಾಡಬಲ್ಲ ಸಾಮರ್ಥ್ಯ ಗಳಿಸಲಾಗಿದೆ. ವಿಜ್ಞಾನಿಗಳು, ರೈತರು ಹಾಗೂ ಸರ್ಕಾರದ ರೈತಪರ ನೀತಿಗಳಿಂದ ಈ ಯಶಸ್ಸು ಸಾಧ್ಯವಾಗಿದೆ ಎಂದು ಹೇಳಿದರು. ಗೋಧಿ ಉತ್ಪಾದನೆ ಕಳೆದ 10 ವರ್ಷಗಳಲ್ಲಿ 117 ಮಿಲಿಯನ್ ಟನ್ಗೆ ಏರಿಕೆಯಾಗಿದ್ದು, ಒಟ್ಟಾರೆ ಉತ್ಪಾದನೆ ಶೇಕಡಾ 44ರಷ್ಟು ಹೆಚ್ಚಿದೆ. ಕೃಷಿ ಬೆಳೆಗಳ ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ವೆಚ್ಚ ಕಡಿಮೆ ಮಾಡುವುದು ಹಾಗೂ ಉತ್ಪನ್ನಗಳಿಗೆ ಉತ್ತಮ ಬೆಲೆ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ. ಕೃಷಿ ಬೆಳೆಗಳ ವೈವಿಧ್ಯೀಕರಣಕ್ಕೆ ರೈತರು ಆದ್ಯತೆ ನೀಡಬೇಕು, ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಕೃಷಿ ಕೈಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ನಕಲಿ ಕೀಟನಾಶಕಗಳು ಹಾಗೂ ಕಳಪೆ ರಸಗೊಬ್ಬರಗಳ ಮಾರಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ. ದೇಶದಲ್ಲಿ ಶೇಕಡಾ 82 ರೈತರು 5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿದ್ದಾರೆ. ಏಕೀಕೃತ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಆದಾಯ ಗಳಿಸಲು ರೈತರು ಮುಂದಾಗಬೇಕು. ಕೃಷಿಯೊಂದಿಗೆ ಪಶುಸಂಗೋಪನೆ, ಜೇನು ಸಾಕಣೆ ಹಾಗೂ ಮೀನು ಸಾಕಣೆ ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಕೃಷಿಯೊಂದಿಗೆ ವೈಜ್ಞಾನಿಕತೆ ಸೇರಿದಾಗ ಹೆಚ್ಚಿನ ಲಾಭ ದೊರೆಯಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡುವುದು ಜನರ ಆದ್ಯತೆಯಾಗಬೇಕು ಎಂದು ಹೇಳಿದ ಸಚಿವರು ಈ ಕುರಿತು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. मैं प्रणाम करता हूं अपने किसान भाइयों और बहनों को, जिनके परिश्रम के कारण, जिनकी मेहनत के कारण आज हम आत्मनिर्भर हैं। दिनों रात परिश्रम करते हैं, खून पसीना एक करते हैं, अकेले मेहनत नहीं करते, पूरा परिवार मेहनत करता है। कई चुनौतियों का सामना करते हैं। खेत के छोटे छोटे जोत के हमारे आकार, उन पर अपनी आजीविका का निर्वाह करते हैं, लेकिन अन्न उत्पादित करके भारत का भाल, भारत माता का माथा गर्व से उन्नत करते हैं।